ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆಶಿ ಮತ್ತು ಶಾಸಕ ಮುನಿರತ್ನ ನಡುವೆ ಜಟಾಪಟಿ ನಡೆದಿದೆ. ಮುನಿರತ್ನ ಕೇಸ್ಗಳ ಬಗ್ಗೆ ಮಾತಾಡೋದು ಬೇಕಾದಷ್ಟಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನೋಡಿ, ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಶಾಸಕ ಮುನಿರತ್ನ ಅವರ ನಡುವೆ ಜಟಾಪಟಿ ನಡೆದಿರುವುದು. ಮುನಿರತ್ನ ಕೇಸ್ಗಳ ಬಗ್ಗೆ ಮಾತಾಡೋದು ಬೇಕಾದಷ್ಟಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿರುವುದು. ಈ ವೇಳೆ ಎಲ್ಲವನ್ನೂ ಹೇಳಿ ಅಂತ ಶಾಸಕ ಮುನಿರತ್ನ ಅವರು ಮಾತಾಡಿದ್ದಾರೆ. ಆಯ್ತಣ್ಣ, ಮುನಿರತ್ನ ಕೂತ್ಕೊಳ್ಳೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ದಾರೆ. ಅಶೋಕ್ಗೆ ಹೇಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿದ್ರು ಅಂತ FIR ಇದೆ ಅಂತ ಡಿಕೆ ಶಿವಕುಮಾರ್ ಹೇಳಿರುವುದು. ಡಿಕೆಶಿ ಮಾತಿಗೆ ಅಶ್ವಥ್ ನಾರಾಯಣ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಮುನಿರತ್ನರಿಂದ ಚರ್ಚೆಗೆ ಪಟ್ಟು ಹಿಡಿಯಲಾಗಿದೆ. ಸದನದಲ್ಲಿ ಭಾರಿ ಗದ್ದಲ ಕೋಲಾಹಲ ಕೂಡ ಇಲ್ಲಿ ಸೃಷ್ಟಿಯಾಗಿರೋದು. ನನ್ನ ಮೇಲಿನ ಕೇಸ್ ನೋಡಿ, ನನ್ನನ್ನು ಜೈಲಿಗೆ ಕಳುಹಿಸಿದ್ದು ಇವರೇ ಅಂತ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುನಿರತ್ನ ಆರೋಪಕ್ಕೆ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ವಿಧಾನಸಭೆಯಲ್ಲಿ ಇವತ್ತು ಡಿಸಿಎಂ ಮತ್ತು ಶಾಸಕ ಮುನಿರತ್ನ ನಡುವೆ ಜಟಾಪಟಿನೇ ನಡೆದು ಹೋಗಿದೆ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದ ನಾನಲ್ಲ. ಏಡ್ಸ್ ಇಷ್ಟೊಂದು ಸ್ಪಷ್ಟವಾಗಿ FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಿದೆ ನಮ್ಗೆ ಗೊತ್ತಿಲ್ಲ. ಏನಾನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಇದಕ್ಕೆ ಒಂದ್ ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಇಲ್ಲ, ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರದಲ್ಲಿ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕುತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕುತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ, ಮತ್ತೆ ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ. ಕುಂತ್ಕೊಳ್ಳಿ, ಒಂದ್ ನಿಮಿಷ ಕುಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಇಂಥ ಪಾಪದ ಕೆಲಸ ನಾನಿಲ್ಲ ಅಂದ್ಬಿಟ್ಟು ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು. ಒಳ್ಳೆ ಚರ್ಚೆ ಆಯ್ತು, ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು, ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಶಾಸಕ ಮುನಿರತ್ನ ವರ್ತನೆ ಸರಿಯಿಲ್ಲ, ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರ ಮೇಲೆ ಸ್ಪೀಕರ್ ಖಾದರ್ ಸಿಟ್ಟಾಗಿದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾತಾಡಿ ಅಂತ ಕೈ ಸದಸ್ಯರ ಮೇಲೆ ಗರಂ ಆಗಿರೋದು. ಮುನಿರತ್ನ ವಿರುದ್ಧ ಸದನದ ಬಾವಿಗಿಳಿದಿದ್ದಾರೆ ಕಾಂಗ್ರೆಸ್ ಶಾಸಕರು. ಸದನದಿಂದ ಹೊರಗೆ ಹಾಕುವಂತೆ ಕೈ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಶಾಸಕ ಮುನಿರತ್ನ ವರ್ತನೆ ಸರಿಯಿಲ್ಲ, ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹಿಸಲಾಗಿದೆ.
ಯಾವ ರೀತಿ ಮಾತಾಡ್ತೀರ ನೀವು? ಒಂದ್ ಸೆಕೆಂಡ್ ಅಪ್ಪ, ಒಂದ್ ಸೆಕೆಂಡ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲಿ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಹೇಳ್ತ ಕೇಳಿ ನನಗೆ ಈಗ ಒಂದ್ ಸೆಕೆಂಡ್. ಆಯ್ತಪ್ಪ ಒಂದ್ ಸೆಕೆಂಡ್. ಆಯ್ತಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳ, ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್. ನಿಮ್ಮ ಪೀಠಿ ಈ ದುರ್ವರ್ತನೆಗೆ ಈ ಸದನಕ್ಕಾಗಿ ಅವರು ತೋರಿಸಿದ್ದಾರೆ. ಆಯ್ತು, ಅದಕ್ಕೆ ರೂಲಿಂಗ್ ಕೊಡಿ. ದಯಮಾಡಿ ನಿಮ್ಮಲ್ಲಿ ಬೇಡ್ಕೊತಿದ್ದೀವಿ. ರೂಲಿಂಗ್ ಬೇರೆ ಗೊತ್ತಿಲ್ಲ ನಿಮ್ಗೆ? ಅದೇ ಇನ್ನೇನ್ ಕೇಳ ಕೂತ್ಕೊಳ್ಳಿ. ಈಗ ಅವ್ರು ಹೇಳ್ದಂಗೆ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಏನಿದು ಈ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ವಾಗ್ದಾಳಿಯನ್ನು ನಡೆಸಿದ್ದಾರೆ, ಅದು ಕೂಡ ಪರ್ಸನಲ್ ಅಟ್ಯಾಕ್ ಆಗಿದೆ, ಇಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಇಲ್ಲ ರಾಮ್, ಇಂಥ ಒಂದು ಸನ್ನಿವೇಶಕ್ಕೆ, ಇಂಥ ಒಂದು ಘಟನೆಗೆ ಪ್ರತಿ ಅಧಿವೇಶನವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಹಿಂದೇನು ಕೂಡ 2-3 ಅಧಿವೇಶನದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಮುನಿರತ್ನ ಅವರ ನಡುವೆ ಇಂಥದ್ದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. ಅಂದು ಕೂಡ ಗದ್ದಲ ಆಗಿತ್ತು. ಇವತ್ತು ಕೂಡ ಬೆಳಗ್ಗೆಯಿಂದ ನಿನ್ನೆ ಮೊನ್ನೆ 4-5 ದಿನಗಳಿಂದ ಬಜೆಟ್ ಮೇಲೆ ಚರ್ಚೆ ಆಗಿರ್ಬೋದು, ಅದೇ ರೀತಿ ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಚರ್ಚೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ವಿರೋಧ ಪಕ್ಷದವರು ಹಲವು ವಿಚಾರಗಳನ್ನ ಕೈಗೆತ್ತಿಕೊಂಡು ಚರ್ಚೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಡುವಂತ ಒಂದು ಸಂದರ್ಭದಲ್ಲಿ ಉತ್ತರ ಬಹಳಷ್ಟು ಎಲ್ಲರೂ ಏನೆಲ್ಲ ಚರ್ಚೆ ಮಾಡಿದಾರೋ ಅದಕ್ಕೆ ತಕ್ಕಂತೆ ಉತ್ತರ ಕೊಟ್ಟರು ಅನ್ನುವಂತ ಒಂದು ಶಬಾಷ್ಗಿರಿ ವಿರೋಧ ಪಕ್ಷದ ಶಾಸಕರಿಂದ ಗಿಟ್ಟಿಸ್ಕೊಂಡ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ಉತ್ತರವನ್ನ ಮುಗಿಸ್ಬೇಕಾಗಿತ್ತೋ ಆ ರೀತಿಯಾಗಿ ಉತ್ತರವನ್ನ ಮುಗಿಸೋದ್ರಲ್ಲಿ ವಿಫಲರಾದ್ರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಲವು ಶಾಸಕರು, ಹಲವು ಮಾಜಿ ಸಚಿವರು ಹಾಗೂ ವಿರೋಧ ಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಒಂದು ಸಂದರ್ಭದಲ್ಲಿ ಇದ್ದಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮುನಿರತ್ನ ಅವರ ವಿಚಾರಕ್ಕೆ ಬಂದಾಗ ಇದ್ದಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ವು. ಮುನಿರತ್ನ ಅವರು ಯಾವ ವಿಚಾರಗಳನ್ನ ರಾಜಕೀಯವಾಗಿ ಪ್ರಸ್ತಾಪ ಮಾಡಿದ್ರೋ ರಾಜಕೀಯವಾಗಿ ಅದೇ ರೀತಿಯಲ್ಲಿ ಉತ್ತರವೂ ಕೂಡ ತಿರುಗೇಟು ಕೊಟ್ಟಿದ್ರೆ ಇಷ್ಟು ಕೋಲಾಹಲ, ಇಷ್ಟು ಗದ್ದಲ, ಇಷ್ಟು ಆಡಳಿತ ಪಕ್ಷದ ಶಾಸಕರು ಬಂದು ಪ್ರತಿಭಟನೆ ಮಾಡುವಂತ ಒಂದು ಅವಶ್ಯಕತೆ ಇರಲಿಲ್ಲ. ಮೊದಲನೇದಾಗಿ ಆರಂಭ ಮಾಡಿದ್ದೆ ಡಿ.ಕೆ. ಶಿವಕುಮಾರ್ ಅವರು ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡುತ್ತಿದ್ದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಂತಹ ಆರ್ ಅಶೋಕ್ ಅವರ ಬೆನ್ನಿಗೂ ಕೂಡ ನೀವು ಚುಚ್ಚೋದಕ್ಕೆ ಬಂದಿದ್ರಿ, ಏಡ್ಸ್ ಇಂಜೆಕ್ಷನ್ ಅನ್ನ ಮಾಡೋದಕ್ಕೆ ಬಂದಿದ್ರಿ ಅನ್ನುವಂತ ಮೊದಲು ಮಾತು ಬಂದಿದೆ ಡಿ.ಕೆ. ಶಿವಕುಮಾರ್ ಅವರಿಂದ. ಹೀಗಾಗಿ ಆ ಸಂದರ್ಭದಲ್ಲಿ ಶಾಸಕರಾದಂತಹ ಮುನಿರತ್ನರವರು ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿ ಆರ್ ಅಶೋಕ್ ಅವರಾಗಿರ್ಬೋದು, ಬೇರೆ ಅವರು ಏನೇ ಹೇಳಿದ್ರು ಕೂಡ ಕೇಳಲಿಲ್ಲ. ನಾನು ನನ್ನನ್ನ ಸಮರ್ಥನೆ ಮಾಡ್ಕೊಳ್ಬೇಕಾಗಿದೆ, ಹೀಗಾಗಿ ನನಗೆ ಸಮಯ ಸಿಗ್ಲೇಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿದ್ರು. ಹೀಗಾಗಿ ಈ ಗಲಾಟೆ ಆರಂಭ ಆಗಿದ್ದು ಡಿ.ಕೆ. ಶಿವಕುಮಾರ್ ಅವರಿಂದ ಆದ್ರೂ ಕೂಡ ಮುನಿರತ್ನ ಅವರು ಕೂಡ ತಮ್ಮ ಸಮರ್ಥನೆಗೆ ನಿಂತಾಗ ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದಿದ್ದು ನಿಜ. ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಒಂದಷ್ಟು ಹೇಳಿಕೆಗಳು ಕೂಡ ಬಂದಿದ್ದು ನಿಜ, ಮಾತುಗಳು ಕೂಡ ಬಂದಿದ್ದು ನಿಜ. ಒಟ್ಟಾರೆ ಸದನ ಅಭಿವೃದ್ಧಿ ಇಲ್ಲವೇ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿ ಸದನದ ಬಾವಿಗಿಳಿದು ಶಾಸಕರು ಬಂದಿದ್ರೆ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದಾಗಿತ್ತು. ಯಾವುದೋ ಒಂದು ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಸದನದ ಬಾವಿಗೆ, ಅದು ಕೊನೆಯ ದಿನ ಅಧಿವೇಶನದ ಕಲಾಪವನ್ನ ಹಾಳು ಮಾಡಿದ್ದು, ಅಡ್ಡಿಪಡಿಸಿದ್ದು, ಒಂದು ರೀತಿ ಶಾಸಕರ ಘನತೆ ಮತ್ತೆ ಗೌರವ ಅನ್ನೋದಕ್ಕಿಂತಲೂ ಕೂಡ ವಿಧಾನಸಭೆಯ ಸಮಯವನ್ನ ಹಾಳು ಮಾಡಿದ್ರು ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.